ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಜ್ ಏರಿಯಾ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಯಾವೆಲ್ಲ ಆಹಾರ ವಸ್ತುಗಳು ನಿಮ್ಮ ಮೆದುಳಿನ ಆರೋಗ್ಯವನ್ನು ಹೆಚ್ಚಿಸಲು ಅಥವಾ ನೀವು ಬುದ್ಧಿವಂತರಾಗಲು ಯಾವೆಲ್ಲ ಆಹಾರ ವಸ್ತುಗಳು ಸಹಾಯ ಮಾಡುತ್ತೆ ಎಂದು ತಿಳಿಸಿಕೊಡ್ತೀನಿ. ಈ ವಿಡಿಯೋ ವಿದ್ಯಾರ್ಥಿಗಳಿಗೆ ತುಂಬ ಉಪಯೋಗಕಾರಿಯಾಗಿರುತ್ತೆ. ನೀವು ಈ ಎಲ್ಲ ಆಹಾರ ವಸ್ತುಗಳನ್ನು ತಿಂದರೆ ನಿಮ್ಮ ಮೆದುಳನ್ನು ಆರೋಗ್ಯಪೂರ್ಣವಾಗಿ ಇಟ್ಟುಕೊಳ್ಳಬಹುದು. ಈ ಎಲ್ಲ ಆಹಾರ ವಸ್ತುಗಳು ನಿಮ್ಮ ಬುದ್ಧಿಯನ್ನು ಚುರುಕುಗೊಳಿಸಲು ಸಹಾಯ ಮಾಡುತ್ತವೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಕುಂಬಳ ಬೀಜಗಳು ಸ್ಮರಣ ಶಕ್ತಿ ಮತ್ತು ಮೆದುಳಿನ ಒಟ್ಟಾರೆ ಬೆಳವಣಿಗೆಯಲ್ಲಿ ಮುಖ್ಯ ಪಾತ್ರ ವಹಿಸುವ ಜಿಂಕ್ ಖನಿಜಾಂಶದ ಉತ್ತಮ ಮೂಲಗಳಾಗಿವೆ. ಇದರ ಜೊತೆಗೆ ಒತ್ತಡ ನಿವಾರಣೆಯಲ್ಲಿ ಮುಖ್ಯವಾಗಿರುವ ಮೆಗ್ನೀಷಿಯಂ, ಬಿ ವಿಟಮಿನ್ ಮತ್ತು ಲವಲವಿಕೆಯನ್ನು ಉಂಟುಮಾಡುವ ಹಾರ್ಮೋನ್ ಸೆರೋಟೋನಿನ್ ಸ್ರವಿಸಲು ಬೇಕಾಗಿರುವ ಟ್ರಿಪ್ಟೋಫ್ಯಾನ್ ಕೂಡ ಕುಂಬಳಕಾಯಿ ಬೀಜಗಳಲ್ಲಿವೆ. ಹಾಗಾಗಿ ಕುಂಬಳಕಾಯಿ ಬೀಜವನ್ನು ತಿನ್ನುವುದರಿಂದ ನಿಮ್ಮ ಮೆದುಳನ್ನು ಚುರುಕುಗೊಳಿಸಬಹುದು. ಬೀಟ್ರೂಟ್ ಎಂಬ ಈ ಕೆಂಪು ಗಡ್ಡೆ ಬಹಳ ಪೌಷ್ಟಿಕಾಂಶಯುಕ್ತವಾದದ್ದು. ಇವುಗಳಲ್ಲಿ ಸಮೃದ್ಧ ಪ್ರಮಾಣದಲ್ಲಿರುವ ನೈಟ್ರೇಟ್ ಮೆದುಳಿಗೆ ರಕ್ತವು ಚೆನ್ನಾಗಿ ಪ್ರವಹಿಸುವಂತೆ ಮಾಡುತ್ತದೆ. ರಕ್ತ ಚೆನ್ನಾಗಿ ಪ್ರವಹಿಸಿದರೆ ಮೆದುಳಿನ ಕಾರ್ಯಕ್ಷಮತೆ ವೃದ್ಧಿಸುತ್ತದೆ. ಇದರ ಜೊತೆಗೆ ರಕ್ತವನ್ನು ಶುದ್ಧೀಕರಿಸಿ ಕ್ಯಾನ್ಸರ್ ತಡೆಗಟ್ಟುವ ಆಂಟಿ ಆಕ್ಸಿಡೆಂಟ್ ಕೂಡ ಬೀಟ್ರೂಟ್ನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿವೆ. ವಾಲ್ನಟ್ಗಳಲ್ಲಿ ಇರುವ ಪಾಲಿಫಿನಾಲ್ ಎಂದು ಕರೆಯಲ್ಪಡುವ ಆಂಟಿ ಆಕ್ಸಿಡೆಂಟ್ಗಳು ಒಮೆಗಾ 3 ಕೊಬ್ಬಿನ ಆಮ್ಲಗಳ ಜೊತೆಗೆ ಕಾರ್ಯನಿರ್ವಹಿಸಿ ಮೆದುಳಿನ ಶಕ್ತಿ ಮತ್ತು ಕಾರ್ಯಶಕ್ತಿಯನ್ನು ವೃದ್ಧಿಸುತ್ತವೆ. ಕೊಬ್ಬು ಸಹಿತ ಮೀನುಗಳು. ತೈಲಾಂಶ ಹೇರಳವಾಗಿರುವ ಸಾಲ್ಮನ್, ಬೂತಾಯಿ, ಬಂಗುಡೆಯಂತಹ ಮೀನುಗಳು ಒಮೆಗಾ 3 ಕೊಬ್ಬಿನ ಆಮ್ಲಗಳನ್ನು ಹೇರಳವಾಗಿ ಹೊಂದಿರುವ ಆಹಾರ ವಸ್ತುಗಳು. ಈ ಕೊಬ್ಬಿನ ಆಮ್ಲಗಳು ಮೆದುಳಿನ ಜೀವಕೋಶಗಳ ನಡುವಣ ಸಂವಹನವನ್ನು ಉತ್ತೇಜಿಸುತ್ತವೆ ಮತ್ತು ಮೆದುಳಿನ ಏಕಾಗ್ರತೆಗೆ ಕಾರಣವಾಗಿರುವ ನ್ಯೂರೋ ಟ್ರಾನ್ಸ್ಮಿಟರ್ಗಳನ್ನು ನಿಯಂತ್ರಿಸಿ ಚೆನ್ನಾಗಿರಿಸುತ್ತವೆ. ಒಮೆಗಾ 3 ಕೊಬ್ಬಿನ ಆಮ್ಲ ಖಿನ್ನತೆ ಮತ್ತು ಒತ್ತಡ ನಿವಾರಣೆಯಲ್ಲೂ ಸಹಕಾರಿಯಾಗಿದೆ. ಬೆಣ್ಣೆಹಣ್ಣು ನಾರಿನಾಂಶ ಮತ್ತು ವಿಟಮಿನ್ಗಳನ್ನು ಭಾರಿ ಪ್ರಮಾಣದಲ್ಲಿ ಹೊಂದಿದೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಮೆದುಳಿನ ಕೆಲಸ ಕಾರ್ಯಗಳಿಗೆ ಅಗತ್ಯವಾಗಿರುವ ಆರೋಗ್ಯಕರ ಕೊಬ್ಬಿನಾಂಶಗಳನ್ನು ಹೇರಳವಾಗಿ ಹೊಂದಿದೆ. ನ್ಯೂರೋ ಟ್ರಾನ್ಸ್ಮಿಟರ್ಗಳಲ್ಲಿ ಒಂದಾಗಿರುವ ಡೋಪಮೈನ್ ಉತ್ಪಾದನೆಗೆ ಇದು ಸಹಾಯ ಮಾಡುತ್ತದೆ. ಹಸಿರು ಸೊಪ್ಪು ತರಕಾರಿ. ವಯಸ್ಸು ಮತ್ತು ಇತರ ಕಾರಣಗಳಿಂದ ಉಂಟಾಗುವ ಮೆದುಳಿನ ಕಾರ್ಯಕ್ಷಮತೆಯ ಕುಸಿತವನ್ನು ಹಸಿರು ಸೊಪ್ಪು ತರಕಾರಿಗಳು ವಿಳಂಬಗೊಳಿಸುತ್ತವೆ. ಮೆಗ್ನೀಷಿಯಂ ಖನಿಜಾಂಶ ಸಾಕಷ್ಟು ಪ್ರಮಾಣದಲ್ಲಿರುವ ಸೊಪ್ಪು ತರಕಾರಿಗಳು ರಕ್ತನಾಳಗಳ ವಿಸ್ತರಣೆಯನ್ನು ಸಾಧ್ಯವಾಗಿಸಿ ಮೆದುಳು ಮತ್ತು ದೇಹದ ಇತರ ಭಾಗಗಳಿಗೆ ರಕ್ತ ಚೆನ್ನಾಗಿ ಪ್ರವಹಿಸುವಂತೆ ನೋಡಿಕೊಳ್ಳುತ್ತವೆ. ತೆಂಗಿನೆಣ್ಣೆಯಲ್ಲಿ ಸಂಪೂರ್ಣ ಕೊಬ್ಬು ಇದೆ. ಇದು ಮಿದುಳಿನ ಜೀವಕೋಶಗಳು ಆರೋಗ್ಯಪೂರ್ಣವಾಗಿರಲು ಸಹಕಾರಿ. ಇದೇ ವೇಳೆ ತೆಂಗಿನೆಣ್ಣೆ ಅಪಾಯಕಾರಿ ಫ್ರೀ ರ್ಯಾಡಿಕಲ್ ಉತ್ಪಾದನೆಯನ್ನು ನಿಯಂತ್ರಿಸುತ್ತದೆ. ಅರಶಿನದಲ್ಲಿರುವ ಆರೋಗ್ಯಪೂರ್ಣ ಕರ್ಕಮಿಕ್ ಎಂಬ ಆಂಟಿ ಆಕ್ಸಿಡೆಂಟ್ ಮೆದುಳಿಗೆ ಅಮೃತ ಸಮಾನ. ಈ ಕಾರಣಕ್ಕೆ ಅರಶಿನ ಮೆದುಳಿಗೆ ಒಳ್ಳೆಯದು. ಕರ್ಕಮೈನ್ ರಕ್ತದ ಮೂಲಕ ನೇರವಾಗಿ ಮೆದುಳಿಗೆ ಸೇರಿ ಅಲ್ಲಿ ಆಮ್ಲಜನಕ ಹೀರಿಕೆ ಚೆನ್ನಾಗಿ ನಡೆಯುವಂತೆ ಮಾಡುತ್ತದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ನಿಮ್ಮ ಬುದ್ಧಿಯನ್ನು ಚುರುಕುಗೊಳಿಸಲು ನೀವು ತಿನ್ನಲೇಬೇಕಾದ ಆಹಾರ ವಸ್ತುಗಳನ್ನು ತಿಳಿಸಿಕೊಡುವ ಪ್ರಯತ್ನ. ಇದೇ ರೀತಿ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.